ನೀವು ನನಗೆ ಸಹಾಯ ಮಾಡುತ್ತೀರಾ? ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಹೇಗೆ ಕೇಳುವುದು? ವಿಲ್ ಯು ಹೆಲ್ಪ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ, ಡು ಯು ಹೆಲ್ಪ್ ಮೀ, ಕುಡ್ ಯು ಹೆಲ್ಪ್ ಮೀ, ವುಡ್ ಯು ಹೆಲ್ಪ್ ಮೀ, ಇವುಗಳಲ್ಲಿ ಯಾವುದನ್ನು ಹೇಗೆ ಬಳಸುವುದಂತ ಕಲಿಯೋಣ. ಇವುಗಳ ವ್ಯತ್ಯಾಸವನ್ನು ನೋಡೋಣ. ಮೊದಲನೇದಾಗಿ ವಿಲ್ ಯು ಹೆಲ್ಪ್ ಮೀ, ಇದನ್ನು ಸಾಮಾನ್ಯವಾಗಿ ಸ್ನೇಹಿತರು, ಪರಿಚಿತರು ಅಥವಾ ಸಮಾನ ವಯಸ್ಕರ ಬಳಿ ನೇರವಾಗಿ ಸಹಾಯ ಕೇಳಲು ಬಳಸಲಾಗುತ್ತದೆ. ಉದಾಹರಣೆಗೆ, ನೀವು ನನಗೆ ಈ ಕೆಲಸ ಮುಗಿಸಲು ಸಹಾಯ ಮಾಡುತ್ತೀರಾ? ವಿಲ್ ಯು ಹೆಲ್ಪ್ ಮೀ ಫಿನಿಶ್ ದಿಸ್ ವರ್ಕ್? ನೀನು ನನಗೆ ಮನೆ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತೀಯಾ? ವಿಲ್ ಯು ಹೆಲ್ಪ್ ಮೀ ಕ್ಲೀನ್ ದ ಹೌಸ್? ಕ್ಯಾನ್ ಯು ಹೆಲ್ಪ್ ಮೀ ಸಹಾಯ ಮಾಡಲು ಸಾಧ್ಯವೇ? ಇದು ಎದುರಿಗಿರುವ ವ್ಯಕ್ತಿಗೆ ಸಹಾಯ ಮಾಡಲು ಸಾಧ್ಯವಿದೆಯೇ ಅಥವಾ ಅವರ ಸಾಮರ್ಥ್ಯಕ್ಕೆ ತಕ್ಕುದಾಗಿದೆಯೇ ಎಂದು ಕೇಳುವ ಧಾಟಿಯಲ್ಲಿದೆ. ಉದಾಹರಣೆಗೆ, ನನಗೆ ಈ ವಿಳಾಸವನ್ನು ಹುಡುಕಲು ಸ್ವಲ್ಪ ಸಹಾಯ ಮಾಡಲು ಸಾಧ್ಯವೇ? ಕ್ಯಾನ್ ಯು ಹೆಲ್ಪ್ ಮೀ ಫೈಂಡ್ ದಿಸ್ ಅಡ್ರೆಸ್? ಈ ಭಾರವಾದ ಪೆಟ್ಟಿಗೆಯನ್ನು ಎತ್ತಲು ನನಗೆ ಸಹಾಯ ಮಾಡಬಲ್ಲಿರಾ? ಕ್ಯಾನ್ ಯು ಹೆಲ್ಪ್ ಮೀ ಲಿಫ್ಟ್ ದಿಸ್ ಹೆವಿ ಬಾಕ್ಸ್? ಈಗ ಡು ಯು ಹೆಲ್ಪ್ ಮೀ ಅಂದರೆ ಏನು? ನೀವು ನನಗೆ ಸಹಾಯ ಮಾಡುತ್ತೀರಾ ಅಥವಾ ನಿಮ್ಮ ಕೆಲಸ ಸಹಾಯ ಮಾಡುವುದೇ? ನಾನು ಕಷ್ಟದಲ್ಲಿದ್ದಾಗಲೆಲ್ಲ ನೀವು ನನಗೆ ಸಹಾಯ ಮಾಡುತ್ತೀರಾ? ಡು ಯು ಹೆಲ್ಪ್ ಮೀ ವೆನ್ ಎವರ್ ಐ ಆಮ್ ಇನ್ ಟ್ರಬಲ್? ನೀವು ಪ್ರತಿದಿನ ನನ್ನ ಹೋಮ್ವರ್ಕ್ ಮಾಡಲು ಸಹಾಯ ಮಾಡುತ್ತೀರಾ? ಡು ಯು ಹೆಲ್ಪ್ ಮೀ ಡೂ ಮೈ ಹೋಮ್ವರ್ಕ್ ಎವ್ರಿ ಡೇ? ಈಗ ಕುಡ್ ಯು ಹೆಲ್ಪ್ ಮೀ, ದಯವಿಟ್ಟು ಸ್ವಲ್ಪ ಸಹಾಯ ಮಾಡುವಿರಾ? ಹೆಚ್ಚು ವಿನಯಪೂರ್ವಕ. ಕುಡ್ ಮತ್ತು ವುಡ್ ಇವು ಇಂಗ್ಲೀಷ್ನಲ್ಲಿ ಅತ್ಯಂತ ವಿನಯಪೂರ್ವಕ ಪೊಲೈಟ್ ರೂಪಗಳು. ನಮಗಿಂತ ಹಿರಿಯರನ್ನು, ಅಪರಿಚಿತರನ್ನು ಅಥವಾ ಕಚೇರಿಗಳಲ್ಲಿ ಅಧಿಕಾರಿಗಳನ್ನು ಸಹಾಯ ಕೇಳುವಾಗ ಹೆಚ್ಚು ಗೌರವದಿಂದ ಕೇಳಲು ಕುಡ್ ಅಥವಾ ವುಡ್ ಬಳಸಲಾಗುತ್ತದೆ. ಉದಾಹರಣೆಗೆ, ದಯವಿಟ್ಟು ನನಗೆ ಈ ಇಂಗ್ಲೀಷ್ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಹಾಯ ಮಾಡುವಿರಾ? ಕುಡ್ ಯು ಹೆಲ್ಪ್ ಮೀ ಅಂಡರ್ಸ್ಟ್ಯಾಂಡ್ ದಿಸ್ ಇಂಗ್ಲೀಷ್ ಸೆಂಟೆನ್ಸ್? ಸರ್, ದಯವಿಟ್ಟು ನನಗೆ ಈ ಫಾರ್ಮ್ ತುಂಬಲು ಸ್ವಲ್ಪ ಸಹಾಯ ಮಾಡುವಿರಾ? ಸರ್, ಕುಡ್ ಯು ಹೆಲ್ಪ್ ಮೀ ಫಿಲ್ ಔಟ್ ದಿಸ್ ಫಾರ್ಮ್? ವುಡ್ ಯು ಹೆಲ್ಪ್ ಮೀ, ದಯವಿಟ್ಟು ಸಹಾಯ ಮಾಡುವಿರಾ? ವುಡ್ ಅನ್ನೋದು ಗೌರವಪೂರ್ವಕ, ಹೆಚ್ಚು ಗೌರವಪೂರ್ವಕ. ಉದಾಹರಣೆಗೆ, ನಾನು ಕೇಳಿದರೆ ನೀವು ನನಗೆ ಸಹಾಯ ಮಾಡುವಿರಾ? ವುಡ್ ಯು ಹೆಲ್ಪ್ ಮೀ ಇಫ್ ಐ ಆಸ್ಕ್? ದಯವಿಟ್ಟು ನನಗೆ ಈ ಬ್ಯಾಗ್ ಹಿಡಿದುಕೊಳ್ಳಲು ಸ್ವಲ್ಪ ಸಹಾಯ ಮಾಡುವಿರಾ? ವುಡ್ ಯು ಹೆಲ್ಪ್ ಮೀ ಹೋಲ್ಡ್ ದಿಸ್ ಬ್ಯಾಗ್ ಪ್ಲೀಸ್? ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ.